ನಾವು ನೋಡಿದಂಥ ಒಂದು ದ್ವಾರ ಸ್ತಂಭಗಳಲ್ಲಿ ಒಂದು ಬಾಜು ನೋಡಿದ್ರೆ ನಮಗೆ ಎತ್ತು ಕಾಣಿಸ್ತದೆ, ಇನ್ನೊಂದು ಬಾಜು ನೋಡಿದ್ರೆ ನಮಗೆ ಆನೆ ಚಿತ್ರ ನಮ್ಗೆ ಈ ರೀತಿಯಲ್ಲಿ ನಿರ್ಮಾಣ ಮಾಡಿ ಇದೇ ಒಂದು ನಿಂಬಾಳ ನಿಮ್ಮ ಬಾಳು ಅಂತ ನಾವು ನಿಂಬಾಳ ಅಂತ ಕರಿತೀವಿ. ನಿಮ್ಮದು ಅಂತಂದಾಕಾರ 7 ಊರಿನ ಒಂದು ಪ್ರಾಂಗಣ, ಒಂದು ಪ್ರದೇಶ. ಪುರಾಣಿಕಲಾಗಿ ಆತ್ಮೀಯ ಸ್ವಾಗತ. ಇವತ್ತು ನಾವು ನಿಂಬಾಳದ BK ಗ್ರಾಮದಲ್ಲಿದ್ದೇವೆ. ನನ್ನ ಹಿಂದೆ ನೋಡ್ತಾ ಇದ್ದರೆ ಇದು ಕೋಟಿ ಶಂಕರಲಿಂಗ ದೇವಸ್ಥಾನ. ಇದರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಕೋಟಿ ಶಂಕರಲಿಂಗ ಗುಡಿಯ ಒಂದು ಪ್ರವೇಶ ದ್ವಾರದಲ್ಲಿ ನಾವಿದ್ದೀವಿ. ಇದು ಪ್ರವೇಶ ಮಂಟಪ. ಈಗ ನೋಡ್ತಾ ಇದ್ದೀರಿ ಚಾಲುಕ್ಯ ಶೈಲಿಯ ಒಂದು ಪ್ರವೇಶ ಮಂಟಪ. ಅದು ಪುನಃ ಜೀರ್ಣೋದ್ಧಾರ ಆಗಿದೆ. ಇದು ಎರಡೂ ಬಾಗಿಲ ಇಕ್ಕದಲ್ಲಿ ಶೈವ ದಾನ ಪ್ರಕಾರ ನಾವು ಕಾಣ್ತೀವಿ. ಇದು ಪ್ರವೇಶದ ಮಂಟಪ. ಇದು ನೋಡ್ತಾ ಇದ್ರೆ ಇದು ಚಾಲುಕ್ಯ ಶೈಲಿಯ ಕಂಬ ಕಾಣ್ತೇವೆ ಇಲ್ಲಿ. ಈಗ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಪ್ರಥಮದಲ್ಲಿ ನಿಂಬಾಳ ಗ್ರಾಮದ ಶ್ರೀ ಶಂಕರಲಿಂಗನನ್ನು ನಮಸ್ಕರಿಸುತ್ತಾ, ಈ ಒಂದು ದೇವಾಲಯ ಪುರಾತನವಾದದ್ದು, ದೇಸಾಯಿ ಮನೆತನಕ್ಕೆ ಒಳಪಟ್ಟದ್ದು. 12ನೇ ಶತಮಾನದಲ್ಲಿ ಈ ದೇವಾಲಯ ಜಕಣಾಚಾರಿ ಎಂಬ ಶಿಲ್ಪಿಗಳಿಂದ ನಿರ್ಮಾಣಗೊಂಡಿತು. ಇದು ನಿಂಬಾಳವು ಆದಿಲ್ ಶಾಹನ ಆಡಳಿತದಲ್ಲಿದ್ದು, ಈ ಒಂದು ದೇವಸ್ಥಾನಕ್ಕೆ ದೇಸಾಯಿ ಮನೆತನದವರಿಂದ ಇದು ಮುಂದುವರೆಯಲ್ಪಟ್ಟು ಇಲ್ಲಿ ಪೂಜೆ ಪುನಸ್ಕಾರ ಆ ಮನೆತನದವರು ದೇಸಿಕಿ ಮನೆತನವಿರುವುದರಿಂದ ಈ ಊರಿನಲ್ಲಿ ದಾಸೋಹ ನಡೆಯುತ್ತಿತ್ತು. ಈ ಒಂದು ಶಿಲ್ಪಕಲೆ ಜಕಣಾಚಾರಿ ನಿರ್ಮಾಣ ಮಾಡಿ ನಂದಿ ಮಂಟಪ, ಗರ್ಭಗುಡಿ, ಈ ಒಂದು ಗರ್ಭಗುಡಿ ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಕಾಶಿ ವಿಶ್ವನಾಥನ 2ನೇ ಪ್ರತಿರೂಪ ಎಂದು ಕರಿಬಹುದು. ಈ ಒಂದು ಗರ್ಭಗುಡಿಯ ಕೆಳಗಡೆ ಇನ್ನೊಂದು ದೇವಾಲಯವಿದ್ದು, ಆ ಒಂದು ದೇವಾಲಯಕ್ಕೆ ಹೋಗಿ ಬರುವಂತಹ ಒಂದು ಸುರಂಗ ಮಾರ್ಗ ನಮ್ಮ ಮನೆಯಿಂದ ಈ ಒಂದು ಶಂಕರಲಿಂಗ ದೇವಸ್ಥಾನಕ್ಕೆ ಬರುವಂತಹ ಒಂದು ಗುಹೆಯ ಮೂಲಕ ಬರ್ತಾ ಇದ್ರು. ಇಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ ನಂತರ ಈ ಒಂದು ಊರಿನ ಎಲ್ಲ ದಾಸೋಹ ನಡೆಯುವಂತಹ ಒಂದು ಶಿಲ್ಪಕಲೆ ಹಳೆಗನ್ನಡಿಯಲ್ಲಿ ಒಂದು ನಿರ್ಮಾಣ ಮಾಡಿ ಈ ಒಂದು ಪ್ರಾಂಗಣವನ್ನು ನಿರ್ಮಾಣ ಮಾಡಿಕೊಟ್ರು. ಇಲ್ಲಿ ನಾವು ಕೆಲವೊಂದು ಚಿತ್ರಕಲೆಯನ್ನು ನೋಡಿದಾಕಾರ ಒಂದೊಂದು ಕುಸರಿ ಕಲೆಗಳು ಅವರು ಯಾವ ರೀತಿ ಮಾಡಿದ್ರು ಅಂತಂದ್ರ, ಈ ಒಂದು ಕಾರ್ಯಕ್ರಮ ಆ ಒಂದು ಶಿಲ್ಪಿ ನಮ್ಗೀಗ ಮಾಡ್ಲಿಕ್ಕೂ ಆಗುವುದಿಲ್ಲ, ಆ ರೀತಿ ಒಂದು ಶಿಲ್ಪಕಲೆಯನ್ನು ಮಾಡಿಟ್ಟಿದ್ದ. ಒಳಗಡೆ ಒಂದು ಗರ್ಭಗುಡಿಯ ಒಳಭಾಗದಲ್ಲಿ ಮೊದಲು ಶಿಲ್ಪಿಗಳು ಈ ರೀತಿ ನಿರ್ಮಾಣಗೊಂಡು ಮತ್ತು ಅಲ್ಲಿ ನಂದಿ, ಕೇಸರ, ಗರುಡ ಮತ್ತು ಮಾರುತಿ ಇವುಗಳ ಒಂದು ಶಿಲ್ಪಕಲೆಯನ್ನು ಕುಸರಿಯ ಮೂಲಕ ಮಾಡಿಕೊಟ್ರು. ಇವೆಲ್ಲವೂ ಆ ಒಂದು ಚಿತ್ರಣವನ್ನು ನೋಡಿದಾಗ ಯಾವ ರೀತಿ ಮಾಡಿದ್ರು ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಆ ಒಂದು ಶಿಲ್ಪಕಲೆ ನಮಗೆ ನೋಡ್ಲಿಕ್ಕೆ ಮಾತ್ರ ಈಗ ಉಳಿದು. ಈಗ ನಾವು ನೋಡಿದಂಥ ಒಂದು ದ್ವಾರ ಸ್ತಂಭಗಳಲ್ಲಿ ಒಂದು ಬಾಜು ನೋಡಿದ್ರೆ ನಮಗೆ ಎತ್ತು ಕಾಣಿಸ್ತದೆ,
ಇನ್ನೊಂದು ಬಾಜು ನೋಡಿದ್ರೆ ನಮಗೆ ಆನೆ ಚಿತ್ರ ನಮ್ಗೆ ಈ ರೀತಿಯಲ್ಲಿ ನಿರ್ಮಾಣ ಮಾಡ್ಯಾರ. ನಾವು ಡೈರೆಕ್ಟಾಗಿ ನೋಡಿದೀವಿ ಅಂತಂದ್ರೆ ಏನೋ ಒಂದು ಚಿತ್ರ ಅದ ಅಂತ ಕಾಣುತ್ತೆ. ಒಂದೇ ಭಾಗ ನೋಡಿದೆವು ಅಂದ್ರೆ ಎತ್ತು ಕಾಣುತ್ತೆ, ಈ ಭಾಗ ನೋಡಿದೆವು ಅಂದ್ರೆ ಆನೆ ಚಿತ್ರ. ಈ ಎರಡೂ ಪ್ರಾಂಗಣದ ಎರಡೂ ಭಾಗದಲ್ಲಿ ಈ ರೀತಿ ನಿರ್ಮಾಣ ಮಾಡ್ಯಾರ. ಇಲ್ಲಿ ಮತ್ಸ್ಯ ಈ ರೀತಿ ನೋಡಿದೆ ಅಂದ್ರೆ ಮತ್ಸ್ಯ ಕಾಣಿಸ್ತದೆ, ಈ ರೀತಿ ನೋಡಿದ್ರೆ ಕೂರ್ಮ ಕಾಣಿಸ್ತದೆ. ಮತ್ಸ್ಯ ಕೂರ್ಮ ಅವತಾರಗಳು. ಇಲ್ಲಿ ಇದು ಒಂದು ಶಿಲೆ ಮುಪ್ಪಾಗಿರ್ತದ. ಇಲ್ಲಿಯೂ ಸಹ ಒಂದು ನೃತ್ಯ ಬಾಲಿಕೆ ಅದ. ಇಲ್ಲಿ ಈ ಒಂದು ಟಗರು ಅಂತ ಕಾಣಿಸ್ತದ. ಇಲ್ಲಿ ಒಂದು ಆ ಒಂದು ಶಿಲ್ಪಿಯ ರೂಪದಲ್ಲಿ ಒಂದು ಶಿಲೆ ಕಾಣುತ್ತೆ. ಆದಿಶೇಷನ ರೂಪದಲ್ಲಿ ಒಂದು ಶೇಷ ಅವತಾರವನ್ನು ಕಾಣುತ್ತೆ. ಗರ್ಭಗುಡಿಯ ಒಳಗಡೆ ಶಿವಲಿಂಗ ಮಾತ್ರ ನಿರ್ಮಾಣ ಮಾಡಿದ್ದು ಮತ್ತು ಇಲ್ಲಿಯೂ ಸಹ ಒಂದು ಕಲೆಯನ್ನು ತೋರಿಸ್ಕೊಟ್ಟಾರೆ. ಆ ಒಂದು ಗರ್ಭಗುಡಿಯ ಮೇಲ್ಭಾಗದಿಂದ ಚಕ್ರಾಂಕಿತವನ್ನು ನಿರ್ಮಾಣ ಮಾಡಿ ಆ ಚಕ್ರಾಂಕಿತಕ್ಕೂ ಮತ್ತು ಇದಕ್ಕೂ ಶ್ರೀಚಕ್ರ ಅಂತೇಳಿ ನಾವು ಕರಿತೇವೆ. ಆ ಶ್ರೀಚಕ್ರ ಮೇಲ್ಭಾಗಕ್ಕೆ ತೋರಿಸ್ಕೊಟ್ಟು ಈ ಒಂದು ನಂದಿ ಆ ಒಂದು ದೃಶ್ಯವನ್ನು ನಾವು ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೋಡ್ಲಿಕ್ಕೆ ಸಾಧ್ಯತೆಗಳು ಇರ್ತಾವೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ನಾವು ಪುರಾಣ ಪ್ರವಚನ ಮತ್ತು ಪೂಜೆ ಪುನಸ್ಕಾರ ನಡೀತಾ ಇರ್ತಾವ. ಆ ನಡೆಯುವಂತ ದೃಷ್ಟಿಯಲ್ಲಿ ಇಲ್ಲೂ ದಾಸೋಹವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸದಲ್ಲಿ ಪ್ರತಿ ತಿಂಗಳ ಅಂದ್ರ ಶ್ರಾವಣ ಮಾಸದ ಪ್ರತಿ ದಿವಸದಲ್ಲಿ ಮಾಡ್ತೀವಿ. ಇಲ್ಲಿ ಮೊದಲು ಮನೆತನದಿಂದ ವರ್ಷವಿಡೀ ದಾಸೋಹ ಅಂತ ಇತ್ತು. ಈ ಒಂದು ಸುತ್ತಲೂ ಇರುವಂತಹ ಬಯಲು ಜಾಗದಲ್ಲಿ ದಾಸೋಹ ದಿನಾಲು ಮಾಡ್ತಿದ್ರು. 7 ಊರಿನ ಜನರು ಇಲ್ಲಿ ಊಟವನ್ನು ಮಾಡ್ತಿದ್ರು. 7 ಊರಿನ ಜನರು ಇಲ್ಲಿ 7 ಊರಿಗೆ ಇದೇ ಒಂದು ನಿಂಬಾಳ ನಿಮ್ಮ ಬಾಳು ಅಂತ ನಾವು ನಿಂಬಾಳ ಅಂತ ಕರಿತೀವಿ. ನಿಮ್ಮದು ಅಂತಂದಾಕಾರ 7 ಊರಿನ ಒಂದು ಪ್ರಾಂಗಣ ಒಂದು ಪ್ರದೇಶ, ಪ್ರಾದೇಶಿಕ ಪ್ರದೇಶ ಅಂತ. ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಹೊರ್ತಿ, ಪಟ್ನಾಳ ಮತ್ತು ಬಬಲಾದಿ, ತಡವಲ್ಗ ಇವೆಲ್ಲಾ ಕೂಡಿ ಇದೇ ಒಂದು ಗ್ರಾಮ ಒಂದು ಪ್ರಸಿದ್ಧಿಯಲ್ಲಿ ಇತ್ತು. 7 ಊರಿನ ಜನ ಬರ್ತಿದ್ರು. ಅಂದ್ರೆ ದಾಸೋಹ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಅಂಡೆ ಇವೆಲ್ಲಾ ಇತ್ತು. ಇವೆಲ್ಲ ಅದು ಪೀಠದ ಮೇಲೆ ಲಿಂಗ ವಿಶೇಷ ಅಂತಂದ್ರ ಇದು ಲಿಂಗ ಮಾಡಿದಾಗ ಕಾಶಿ ವಿಶ್ವನಾಥಕ್ಕೆ ಪ್ರತಿರೂಪವಾಗಿ ಇದು ಲಿಂಗ ಎತ್ತರ ಮಾಡ್ಬೇಕಂದಿದ್ರು. ಆದ್ರ ಆದಿಲ್ ಶಾಹನ ಕಾಲದಲ್ಲಿ ಕೆಲವೊಬ್ರು ಒಂದು ಪ್ರಾರಂಭನ ಇಷ್ಟು ಗರ್ಭಗುಡಿ ಆಗಿ ಇಷ್ಟೇ ಇರ್ಬೇಕು, ಇಷ್ಟು ಮುಂದೆ ಹೊರಸ್ಬೇಡಿ ಅಂತ ಹೇಳಿ ಅಡೆತಡೆಗಳು ಮಾಡಿದಾಗ ಕೆಲವೊಂದು ಶಿಲೆಗಳನ್ನು ಧ್ವಂಸಗಳನ್ನು ಮಾಡಿದ್ರು. ಉಳಿದ ಶಿಲೆಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ದೇಸಾಯಿ ಮನೆತವರು ಒಳಗಿನಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವಾಗಿನಿಂದನೂ ಆ ಒಂದು ಗುಹಾದೇ ಬಾಜು ಅದ. ಅಲ್ಲಿ ಇನ್ನೂ 1,000 ಲಿಂಗಗಳಿದ್ವು. ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಲಿಂಗಗಳನ್ನ ಎಲ್ಲ ತಗೊಂಡು ತಮ್ಮ ಗೋಲುಗುಮ್ಮಟದಲ್ಲಿ ಒಯ್ದಿಟ್ಟುಕೊಂಡ. ಈಗ ಕೆಲವೊಂದು ಮಾತ್ರ ಅದಕ್ಕೆ ಹೊರಗಡೆ ನಂದಿ ಮಂಟಪ. ನಂದಿ ಮಂಟಪದ ಮೇಲ್ಭಾಗದಲ್ಲಿ ಕೆಲವೊಂದು ಶಿಲೆಗಳನ್ನು ನಿರ್ಮಾಣ ಮಾಡಿ ನೃತ್ಯ ಶಿಲೆ, ಗರುಡ ಮತ್ತು ನಂದೀಶ್ವರ, ಕುದುರೆ ಈ ರೀತಿ ಎಲ್ಲಾ ಒಂದು ಮೂಲೆಗಳಲ್ಲಿ ಇದ್ವು. ಆದ್ರ ಅವು ಧ್ವಂಸ ಆಗುವುದರಿಂದ ಅದನ್ನು ತೆಗೆದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಅದೇ ರೀತಿಯ ಕಲ್ಲುಗಳನ್ನು ಹಾಕಿ ನಿರ್ಮಾಣ ಮಾಡ್ಯಾರ. ದ್ವಾರಪಾಲಕರು ಅಂತ ಇರುವಂತ ಮೂರ್ತಿಯನ್ನು ಕೆತ್ತನೆ ಮಾಡಿದ್ರು 2 ಭಾಗದಲ್ಲಿ, ಆ ಕಡೆ ಈ ಕಡೆ. ಆ ಒಂದು ಭಾಗದಲ್ಲಿ ಕೆಲವೊಂದು ಪಾದವು ಧ್ವಂಸ ಆದದ್ದು, ಆ ಕಡೆ ಪಾದವು ಧ್ವಂಸ ಆಗ್ಯದ. ಅಂದ್ರ ಒಂದು ಅದೇ ರೀತಿ ಚಕ್ರಾಂಕಿತ ಎಲ್ಲಾ ಪ್ರಾಂಗಣದಲ್ಲಿ ನಿರ್ಮಾಣ ಮಾಡ್ಯಾರ.
ಇದೇ ರೀತಿ ಸುತ್ತಲೂ ಆನೆಯ ಸಾಲುಗಳು ಚಿತ್ರಕಲೆ ಮತ್ತು ವಾದ್ಯ ನೃತ್ಯಗಳು ಮಾಡುವಂಥ ಕಲೆಯನ್ನು ಮಾಡಿಕೊಟ್ಟರು. ಇಲ್ಲಿ ಗೋಪುರ ನಿರ್ಮಾಣವಾಗಿದ್ದು ಯಾವ ರೀತಿ ಅದ ಅನ್ನೋದು ಅಲ್ಲಿ ನೃತ್ಯ ಶಿಲೆಗಳು ನೃತ್ಯ ಬಾಲಿಕರು ಎಲ್ಲ ಚಿತ್ರವನ್ನು ಒಂದೊಂದು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದರು. ಅದೇ ರೀತಿ ಮಂಟಪದ ಮೇಲ್ಭಾಗ ಅದರ ಧ್ವಂಸ ಆ ಒಂದು ಕೋಮುಗಲಭೆಯಿಂದ ಒಂದು ಮೂರ್ತಿಯ ಮುಖಭಾಗವನ್ನು ಧ್ವಂಸ ಮಾಡಿದರು ಮತ್ತು ಕೆಳಗಿನ ಪಾದವು ಧ್ವಂಸ ಮಾಡಿ ಈ ಒಂದು ವಿಗ್ರಹವನ್ನು ನಾಶ ಮಾಡಿದರು. ಆದರೆ ಯಾವುದೇ ರೀತಿಯ ನೈಸರ್ಗಿಕ ವಿಕೋಪದಿಂದ ಹಾಳಾಗಿದ್ದಲ್ಲ. ಇದೇ ರೀತಿ ಪ್ರಾಂಗಣದ ಹೊರಭಾಗದಲ್ಲಿನೂ ಧ್ವಂಸ ಆಗಿದ್ದು ಕೆಲವೊಂದು ತೆಗೆದು ಕಲ್ಲುಗಳನ್ನಿಟ್ಟು ಮತ್ತೆ ಪ್ರತಿರೂಪವಾಗಿ ತೋರಿಸ್ಕೊಟ್ಟಾರೆ. ಇಲ್ಲಿ 1008 ಲಿಂಗಗಳು ಇದ್ದು ಅಂಥ ಕುಹರಗಳು ಅಂತ ಮಾತ್ರ ಉಳಿದ ಅದೇ ರೀತಿಯಾಗಿ ಲಕ್ಷ ಲಿಂಗಗಳು ಮಾಡಬೇಕಂತ ಪ್ರತಿರೂಪ ಇತ್ತು. ಕಾಶಿ ವಿಶ್ವನಾಥನ ರೂಪದಲ್ಲಿ ಈ ಒಂದು ಪ್ರಾಂಗಣದಲ್ಲಿ ಲಿಂಗವನ್ನು ಮಾಡಿ ಇಡೋದರಿಂದ ಇದು ಮುಂದುವರಿತದೆ ಅಂತ ತಿಳ್ಕೊಂಡು ಕೋಮುಗಲಭೆಗಳ ಮೂಲಕ ಆ ಒಂದು ಶಿಲೆಗಳು ಲಿಂಗರೂಪಿ ಶಂಕರಲಿಂಗ ಅಂತ ಏನು ಮಾಡಿದರು ಅದು ಎಲ್ಲವೂ ಧ್ವಂಸ ಮಾಡ್ಕೋತ ಹೋದರು. ಈ ಪ್ರಾಂಗಣದ ಹೊರಭಾಗದಲ್ಲಿ ಉಳಿಯುವಂತಹ ಪಾದುಕೆ ಮತ್ತು ಕೆಲವೊಂದು ಶಿಲೆಗಳು ಇವೆಲ್ಲವೂ ಪ್ರಾಂಗಣದ ಹೊರಭಾಗದಲ್ಲಿ ಇರಿಸಿ ಈ ಒಂದು ಪ್ರತಿರೂಪ ಮಾಡಲಾಗ್ಯದ. ಇಲ್ಲಿ ಒಂದು ಶಿಲೆ ಈ ಒಂದು ಊರಿನ ಒಂದು ಭಾಗವನ್ನು ತೋರಿಸ್ಕೊಡ್ತದೆ. ಕೆಳಗಿನ ಭಾಗ ಭೂಪ್ರದೇಶ, ಅಲ್ಲಿ ಶಿಲೆಗಳು ಈ ರೀತಿಯವ. ಅಂದರೆ ಎರಡನೇ ಭಾಗ ಲಿಂಗರೂಪಿ, ಮೂರನೇ ಭಾಗ ನಮ್ಮ ಗ್ರಾಮ ಅಂತ ಹೇಳಿದ್ದು ಇದು ಎಲ್ಲವೂ ಧ್ವಂಸ ಆಗುವುದರಿಂದ ಉಳಿದ ಮಾತ್ರ ಅರ್ಧ ಭಾಗದ ಶಿಲೆ ಉಳಿದವು. ಇದೇ ಒಂದು ಗುಹೆ. ಈ ಗುಹೆ ಮೂಲಕ ನಮ್ಮ ಮನೆತನದಿಂದ ಬಂದು ಪೂಜೆ ಮಾಡುವಂತಹ ಒಂದು ಸ್ಥಳ. ಇಲ್ಲಿದಿಂದ ಬಂದು ಪೂಜೆ ಮಾಡಿಕೊಂಡು ಹೋಗ್ತಿದ್ರು. ನೃತ್ಯ ಬಾಲಕಿಯರನ್ನು ಕುಣಿಸುತ್ತಾ ಇರುವಂತಹ ಒಂದು ಚಪ್ಪಾಳೆ ನೋಟ ಮತ್ತು ಒಂದು ನರ್ತಕಿಯ ನೋಟ ಮತ್ತು ಶಿಲಾಬಾಲಿಕೆಯರು ಕೊಳಲು ಊದುವುದು. ಇಲ್ಲಿ ಶಿಲಾಬಾಲಿಕೆಯರಲ್ಲಿ ನೃತ್ಯ ಮಾಡುವಂಥ ಶಿಲೆಗಳನ್ನು ಧ್ವಂಸ ಮಾಡಿದ್ದು. ಗಣಪತಿ, ಆದಿಶೇಷ ಇವೆಲ್ಲವೂ ಈ ಒಂದು ಪ್ರಾಂಗಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಡಮರುಗವನ್ನು ಬಾರಿಸುವಂಥ ನೃತ್ಯ ಬಾಲಕಿ. ಇವೆಲ್ಲ ನಾಗೇಶನ ವಿಗ್ರಹ, ಗಣಪತಿ ಈ ರೀತಿ ಮತ್ತೆ ಆ ಒಂದು ಆನೆಯ ಸಾಲುಗಳ ಒಂದು ಕೆತ್ತನೆ ಮತ್ತು ನೃತ್ಯಕರ ಒಂದು ಕೆತ್ತನೆ, ಗೋಪುರದ ನಿರ್ಮಾಣ ಯಾವ ರೀತಿ ಅದ ಅನ್ನೋದು ಈ ಒಂದು ಶಿಲೆಯಲ್ಲಿ ನಾವು ನೋಡಬಹುದು.
ಉತ್ತರ ಬಾಗಿಲು ಇದು. ಹಣಪ್ಪ ಗುಡಿ ಇಲ್ಲೇ ಅಲ್ಲೇ ಕೋಟಿ ಶಂಕರಲಿಂಗ ಗುಡಿಯ ಒಂದು ರಂಗ ಇದು ನವರಂಗದ ಭಾಗದಲ್ಲಿದ್ದೇವೆ. ನಂದಿ ಇಟ್ಟಿದ್ದಾರೆ. ಇದು ಅಂತರಾಳದ ಪ್ರವೇಶ ದ್ವಾರ. ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಲಾಟಬಂಧದಲ್ಲಿ ವಜ್ರಪಟ್ಟಿಕೆ ಇದೆ. ಮೇಲ್ಭಾಗದಲ್ಲಿ ಸಂಗೀತ ನೃತ್ಯಗಾರರು ಮತ್ತು ಒಂದು ವಾದ್ಯ ನುಡಿಸೋರೆಲ್ಲ ನೋಡ್ತಾ ಇದ್ದೀವಿ. ಇದು ಈ ಕಲ ಈ ಜಾಲಾಂಧ್ರ ನೋಡ್ತಾ ಇದ್ದೀವಿ. ಬಟ್ ಒಂದು ಜಾಲಾಂಧ್ರದಿಂದ ಕಿಟಕಿ. ಇದು ನವರಂಗದಿಂದ ಮುಂದೆ ಬಂದು ಅಂತರಾಳ ನಾವು ನೋಡ್ತೇವೆ. ಅಂತರಾಳ ಮುಂಭಾಗದಲ್ಲಿ ಒಂದು ಗರ್ಭಗುಡಿ, ಒಳಗಡೆ ನಾವು ಕೋಟಿ ಶಂಕರಲಿಂಗದ ಮುಖ್ಯ ಒಂದು ಶಿವಲಿಂಗವನ್ನು ನೋಡಬಹುದು. ಈ ಒಂದು ಗಾಳಿ ನೋಡ್ತೇವೆ. ಇದು ವಜ್ರಪಟ್ಟಿಕೆ. ಇಲ್ಲಿ ಪಂಚಶಾಖ ನೋಡ್ತೇವೆ. ಇಲ್ಲಿ ಶಾಖೆಗಳಲ್ಲಿ ಯಾಳಿದೆ ಒಂದು ಸಾಲುಗಳು, ಜೊತೆಗೆ ಒಂದು ವಿಶಿಷ್ಟವಾದಂಥ ಶಿಲ್ಪಕಲೆಗಳನ್ನ ಇದೊಂದು ಇಕ್ಕದಲ್ಲಿ ನೋಡ್ತೇವೆ. ಜೊತೆಗೆ ಒಂದು ಅತ್ಯಂತ ಸುಸರಿಯ ಒಂದು ಸಣ್ಣ ಶಿಲ್ಪಕಲೆಯನ್ನು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ದ್ವಾರ ಭಾಗದಲ್ಲಿ ಎಲ್ಲೋ ಶೈವ ದ್ವಾರಪಾಲಕರನ್ನ ನಾವು ಕಾಣ್ತೀವಿ. ಹೊರಗಡೆ ಒಂದು ಕೋಟಿ ಶಂಕರಲಿಂಗ ದೇವಸ್ಥಾನದ ಮುಖ್ಯ ಒಂದು ಶಿವಲಿಂಗವನ್ನು ನಾವು ನೋಡಬಹುದು. ಇದು ನಿಂಬಾಳದಲ್ಲಿ ಈ ನವರಂಗದ ಒಂದು ಭಾಗದಲ್ಲಿ, ಅಂದ್ರೆ ಅಂತರಾಳದಿಂದ ಬಲಭಾಗದಲ್ಲಿ ಒಂದು ಶಾಸನ ನೋಡ್ತೀವಿ. ಇಲ್ಲಿ ಸೂರ್ಯ ಚಂದ್ರ, ಇಲ್ಲಿ ಆಕಳು ಕಾಣಿಸ್ತದೆ, ನಂದಿ ಆಕಳ ಕರು ಕಾಣಿಸ್ತದೆ. ಇದೊಂದು ಚಿತ್ರ ಬಿಡಿಸ್ತಾರೆ ಖಡ್ಗದ್ದು ಒಂದು ಟೈಪು. ಇಲ್ಲಿ ಶ್ರೀಮದ್ ದಕ್ಷಿಣ ವಾರಣಾಸಿ ನಿಂಬಾಳ ಅಂತ ಬರೋದು ಒಂದು ಶಾಸನ ಇದೆ. ಇದರ ಪ್ರಕಾರ ಬಹುಶಃ ದಾನ ದತ್ತಿ ಕೊಟ್ಟಂತ ಒಂದು ಉಲ್ಲೇಖದ್ರಾಗ ಇರ್ಬೋದು. ಇದರ ಸಂಪೂರ್ಣವಾದ ಚಿತ್ರಣ ನಾವು ಹಂಪಿ ವಿಶ್ವವಿದ್ಯಾಲಯದ ಒಂದು ಶಾಸನ ಸಂಪುಟ 10ರಲ್ಲಿ ದಾಖಲಾಗಿರಬೇಕು. ಸಾಕಷ್ಟು ಒಂದು ಇದು ದೇವಸ್ಥಾನ ಮಹತ್ವದಾಗಿದೆ. ಇಲ್ಲಿ ಹೊರಬೆತ್ತಿಯಲ್ಲಿ ನೋಡ್ತಾ ಇದ್ವಿ, ಅನೇಕ ಆನೆಗಳ ಸಾಲು, ಪಟ್ಟಿಕೆಗಳ ಸಾಲು, ಒಂದು ವಿಷ್ಣುವಿನ ಅವತಾರ, ಅಂದ್ರೆ ಇದು ಕೂರ್ಮಾ ಅವತಾರ, ಸಾಕಷ್ಟು ಅವತಾರಗಳ ಒಂದು ಶಿಲ್ಪಕಲೆಯನ್ನು ನಾವು ಈ ಒಂದು ನಿಂಬಾಳ ಗ್ರಾಮದಲ್ಲಿ ನೋಡ್ತೇವೆ. ಈ ಒಂದು ನಿಂಬಾಳ ಗ್ರಾಮದ ಒಂದು ಕೋಟಿ ಶಂಕರಲಿಂಗ ದೇವಸ್ಥಾನ ನೋಡ್ತೇವೆ. ಬಹಳ ಅಪರೂಪವಾದಂಥ ದೇವಸ್ಥಾನ. ಇದೊಂದು ದೇವಸ್ಥಾನದ ಒಂದು ಹಳೆಗನ್ನಡದಲ್ಲಿ ಒಂದು ಶಾಸನ ಈ ದೇವಸ್ಥಾನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಡ್ತದೆ.